ನಮಸ್ಕಾರ. ಚಿಕ್ಕಮಗಳೂರಿನ ದತ್ತಾತ್ರೇಯ ಪೀಠದ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇದು ದತ್ತಾತ್ರೇಯ ಪೀಠ ಸೌಹಾರ್ದದಿಂದ ಬಗೆಹರಿಸಬೇಕು ಅಂತ ಹೇಳಿ ಕರ್ನಾಟಕದ ಸರ್ಕಾರಕ್ಕೆ ಈಗ ಸೂಚನೆಯನ್ನು ಕೊಟ್ಟಿದೆ. ಸೊ ಇಂಥ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡ್ತಾ ಬಂದಿದ್ದರು. ಅಲ್ಲಿ ಗೋಮಾಂಸದ ಊಟ ನಡೀತಾ ಇತ್ತು, ಮಸೀದಿಯ ಮೈಕ್ನಿಂದ ನಮಾಜ್ ನಡೀತಾ ಇತ್ತು, ಎಲ್ಲಿ ಬೇಕಾದಲ್ಲಿ ಗೋರಿಗಳನ್ನು ನಿರ್ಮಾಣ ಮಾಡಿದ್ರು. ಹೀಗೆ ಅನೇಕ ವಿಕೃತಿಗಳನ್ನು, ಕಾನೂನು ಬಾಹಿರ ಕೃತ್ಯಗಳನ್ನು ಶಾಖಾದ್ರಿ ಮತ್ತು ಮುಸ್ಲಿಂ ಸಮಾಜ ಮಾಡ್ತಾ ಬಂದಿದ್ದು ಜಗಜ್ಜಾಹೀರಾಗಿದೆ. ಅದರ ವಿರುದ್ಧ ಕಾನೂನಾತ್ಮಕವಾಗಿ ಆಂದೋಲನಾತ್ಮಕವಾಗಿ ಹೋರಾಟವನ್ನು ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಸೊ ಇಂಥ ಇದರಲ್ಲಿ ಶಾಖಾದ್ರಿ ಕುಟುಂಬದವರು ನಾಳೆ ಫೆಬ್ರವರಿ 14ನೇ ತಾರೀಕು ನಮ್ಮ ಹಿರಿಯರ ಸಮಾಧಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ DC ಗೆ ಒಂದು ಮನವಿ ಮಾಡಿದ್ದಾರೆ. ನಾನು ಇದನ್ನು ವಿರೋಧಿಸ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿಯ ಸಮಾಧಿಗೆ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ನಿಮ್ಮ ಬಾಬಾ ಬುಡನ್ ದರ್ಗಾಗಳಿರೋದು ನಾಗೇನಹಳ್ಳಿಯಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡಿ. ಇಲ್ಲಿ ಯಾವುದೇ ರೀತಿಯ ನಿಮ್ಮ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡೋದಿಲ್ಲ, ಇಲ್ಲಿ ತನಕ ಮಾಡಿಲ್ಲ, ಮುಂದೇನೂ ಮಾಡಿಸ್ಕೊಡೋದಿಲ್ಲ. ನಾವು ಬಲವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಸೊ DC ಅವರಿಗೆ ನಾನು ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಇತರೆ ಎಲ್ಲ ಸಂಘಟನೆಗಳ ವತಿಯಿಂದ ನಾನು ನಿಮಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನಾಳಿನ ಆ ದರ್ಗಾಕ್ಕೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹಾಗೇನಾದರೂ ಮಾಡಿದರೆ ನಾವು ಕೂಡ ಒಳಗಡೆಗೆ, ಎಲ್ಲಿ ಇವತ್ತು ಗುಹೆ ಒಳಗಡೆಗೆ ಪಾದುಕೆಗಳಿದೆ, ದೀಪಸ್ತಂಭ ಇದೆ, ಅಲ್ಲಿ ನಮಗೆ ಹೋಮ ಹವನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂಥ ಮನವಿಯನ್ನು ಕೊಡಬೇಕಾಗತ್ತೆ. ಸೊ ಮನವಿಯನ್ನು ಕೊಟ್ಟ ನಂತರ ನಮಗೂ ಕೂಡ ಒಳಗಡೆಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಇವರಿಗೆ ಏನಾದರೂ ಅವಕಾಶ ಮಾಡಿಕೊಟ್ರೆ. ಸೊ ಈಗ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಕ್ಲಿಯರ್ ಆಗಿ ಹೇಳಿದೆ, ಸೊ ಯಾವುದನ್ನು ಬಗೆಹರಿಯುವಂಥ ಪ್ರಕ್ರಿಯೆಯನ್ನು ಕೂಡಲೇ ಮಾಡಿ ಅಂತನ್ನುವಂಥದ್ದು ಹೇಳಿದೆಯಲ್ಲ, ಅದೇ ರೀತಿ ನಡ್ಕೊಳ್ಬೇಕು. ಅಷ್ಟೇ ಅಲ್ಲ, ನಮಗೆ ಅಲ್ಲಿ ಯಾವುದೇ ಹೊಸ ರೀತಿಯ ಪ್ರಕ್ರಿಯೆಗಳು ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ನಮಗೆ ಪೂಜೆ ಪುನಸ್ಕಾರ ದತ್ತಾತ್ರೇಯನ ಅನುಸಾರವಾಗಿ ನಮಗೆ ಅವಕಾಶ ಕೊಡೋದಿಲ್ಲ. ಇವ್ರಿಗೆ ಯಾಕೆ ನೀವು ಕೊಡ್ತಾ ಇದ್ರಿ? ಸೊ ಹಾಗಾಗಿ ನಾಳೆ ಶಾಖಾದ್ರಿ ಕುಟುಂಬದವರು ಅಲ್ಲಿಯೇ ಇರುವಂಥ ಸಮಾಧಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತೀವಿ. ಇಲ್ಲಾದರೆ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.